ವಿಡಿಯೋನ ಸ್ಕಿಪ್ ಮಾಡಲ್ದೆ ಕಡೆವರೆಗೂ ನೋಡಿ ಫ್ರೆಂಡ್ಸ್. ಸೌಮ್ಯ ಸೌಮ್ಯ ಹಲೋ ಹಲೋ ಯೋಗಿ, ಹೇಳು ಮಗ. ಒಂದು ಹೆಲ್ಪ್ ಆಗಬೇಕಾಯ್ತಲ್ಲ ಮಗ. ನಿನ್ಗಿಲ್ದಿರ ಹೆಲ್ಪೇನೋ? ಏನು ವಿಷಯ ಹೇಳು. ಬೆಳಿಗ್ಗೆ ಟೀ ಶಾಪ್ ಹತ್ರ ಜಡೇರಿವಿ ಬಂದು ವಾರ ಮಾಡ್ಬಿಟ್ಟು ಹೋದ ಕಣೋ. ಯಾಕೋ ಏನಾಯ್ತು? ಸ್ವಲ್ಪ ಕಾಯಿ ವ್ಯಾಪಾರಕ್ಕಂತ ದುಡ್ಡು ಇಸ್ಕೊಂಡಿದ್ದೆ, ಅವ್ನಿಗೆ ವಾಪಸ್ ಕೊಡಬೇಕು, ಟೈಮ್ ಮೀರೋಗಿದಪ್ಪ. ಓ ಹೌದೇನೋ? ಮತ್ತೆ ಮುಂದೆ? ಅದೇನು 2 ದಿನದಲ್ಲಿ ಕೊಟ್ಟಿಲ್ಲ ಅಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಹೇಳೋನು. ಸ್ವಲ್ಪ ದುಡ್ಡು ಬೇಕಲ್ಲ, ದಯವಿಟ್ಟು ಹೆಲ್ಪ್ ಮಾಡೋದು ಒಂದು ಟೈಮು. ಅಯ್ಯೋ ನೆನ್ನೆನಾರ ಹೇಳ್ಬೇಡ್ದ ಮಗ ನೀನು, ಇವಾಗ 10 ನಿಮಿಷದಿಂದ ಕೊಟ್ಬಿಟ್ಟೆ ಮಗ. ಲೋ ಹಂಗೆ ಅನ್ಬೇಡ, ಇದೊಂದು ಟೈಮ್ ಕೈ ಹಿಡಿಯೋ, ಕೈ ಮುಗಿತೀನೋ. ನೀನ್ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೋ. ನೆನ್ನೆನಾರ ಒಂದು ಫೋನ್ ಮಾಡೋದಲ್ವ ಮಗ. ಲೋ ಯೋಗಿ, ನೀನು ಕೊಟ್ಟಿಲ್ಲ ನನ್ನ ಹೆಂಡತಿ ಮಕ್ಕಳು ಬೀದಿ ಪಾಲ್ ಆಗ್ಬಿಡ್ತಾರೋ, ಕೈ ಮುಗಿತೀನೋ, ಇದೊಂದು ಸತಿ ಹೆಲ್ಪ್ ಮಾಡೋ. ಹಲೋ ಆ ಮಗ ಕೇಳಿಸ್ತಾ ಇಲ್ಲ, ಮಾಡ್ತೀನಿ ಇರು ಮಗ. ಅಣ್ಣ ಅಣ್ಣ ಅಣ್ಣ, ಅಮ್ಮಂಗೆ ಬೇರೆ ಹುಷಾರಿಲ್ಲ, 3 ತಿಂಗಳಿಂದ ಸಂಬಳ ಬೇರೆ ಕೊಟ್ಟಿಲ್ಲ, ಮನೇಲಿ ಭಾಳ ಕಷ್ಟ ಆಯ್ತಣ್ಣ. ಸ್ವಲ್ಪ ದುಡ್ಡು ಕೊಟ್ಟರೆ ಆಸ್ಪತ್ರೆಗನ ಕರ್ಕೊಂಡು ಹೋಗ್ತೀನಣ್ಣ. ಆಕಾಶ, ನಿನಗೆ ಗೊತ್ತಿದೆಯಲ್ಲೋ ರೇಟ್ ಎಲ್ಲ ಬಿದ್ದೋಗಿದೆ. ಹೋದ್ ಸಲ ಕಳಿಸಿರೋ ಮಾಲಿನ ದುಡ್ಡು ಇನ್ನೂ ಕೊಟ್ಟಿಲ್ಲ ಅವನು. ಫೋನ್ ಮಾಡಿದರೆ ಫೋನು ತೆಗಿತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ ಮಗ. ರೈತರು ಮೇಲೆ ಫೋನ್ ಮಾಡ್ತಾರೋ, ಗಲಾಟೆ ಮಾಡ್ತಿದ್ದಾರೆ, ಜಗಳ ಮಾಡ್ತಿದಾರೋ. ಈ ಸಲ ಮಾಲ್ ಹೋದ ತಕ್ಷಣ ನಿನಗೆ ದಯವಿಟ್ಟು ಕೊಡ್ತೀನಮ್ಮ, ಸ್ವಲ್ಪ ಸುಧಾರಿಸೋ. ನಮ್ಮ ಮನೆ ಕಷ್ಟ ನಿನಗೆ ಗೊತ್ತಿದೆಯಲ್ಲ ಅಣ್ಣ, ಸ್ವಲ್ಪ ದುಡ್ಡು ಕೊಟ್ಟರೆ ಅರ್ಥ ಆಗುತ್ತೋ, ಸ್ವಲ್ಪ ಸುಧಾರಿಸು. ಮಾಲ್ ಹೋದ ತಕ್ಷಣ ಕೊಡ್ತೀನಿ. ಹಾಂ ಸರಿ ಅಣ್ಣ. ಎಲ್ಲ ಕಾಸ ಹೇಳಿದ್ನಲ್ಲ ಕೊಡ್ತೀನಿ ಅಂತೇಳಿ. ಕದಿನಿಂದ ಬಿದ್ದಿರೋ ಕಾಸಲ್ಲ ಕಣ ಕೊಟ್ಟಿರೋದು ಕಾಸು ಕೊಡ್ತೀನಿ ರವಿ, ಸ್ವಲ್ಪ ಟೈಮ್ ಬೇಕು. ಕಾಸು ಇಸ್ಕೋಬೇಕಾದ್ರೆ ಖುಷಿಯಾಗಿ ಕೈ ಚಚಿಸ್ಕೊತೈತೆ, ವಾಪಸ್ ಕೊಡ್ಬೇಕಾದ್ರೂ ಅಷ್ಟೇ ಖುಷಿಯಾಗಿರ್ಬೇಕಲ್ಲ. ಕೊಡ್ತೀನಮ್ಮ, 2 ತಿಂಗಳು ಟೈಮ್ ಬೇಕು, ಅಲ್ಲಿ ತನಕ ಆಗಲ್ಲ. ಅವತ್ತು ಗಂಡಸ್ತರ ಮಾತಾಡ್ತಿದ್ದೆ, ಇವತ್ತು ಎಲ್ಲ ಕಾಸ ಕೊಡ್ತೀನಿ ಅನ್ನಲ್ಲ, ಸ್ವಲ್ಪ ಟೈಮ್ ಕೊಡು. ನೀನ್ ಕೊಡ್ತೀನಿ ಅಂತ ಹೇಳೋದನ್ನ ಕೇಳ್ಕೊಂಡು ಹೋಗೋದಕ್ಕೆ ನಾನು ಇಲ್ಲಿವರೆಗೂ ಬರ್ಬೇಕಿತ್ತಂತೆ. ನಕ್ಕನ್ ಮಾತು. ಅವ್ನ ಹೆಂಡತಿ ಅವಳಲ್ಲ, ಕಾಸು ಈಸ್ಕೊಡ್ತಾಳ ಇಲ್ಲ ಬತ್ತಾಳ ಕೇಳೋಣ. ಬಿಟ್ರಣ್ಣ, ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕಾಲ್ ಕಟ್ಕಂತೀನಿ ಅಣ್ಣ. ಮನೆ ಹತ್ರ ಬಂದು ಹಿಂಗೆಲ್ಲ ಗಲಾಟೆ ಮಾಡ್ಬೇಡ ಕಣ, ಬಿಡಕ್ ಹೇಳಣ್ಣ. ಏನ ನೀನ್ ಹೇಳ್ತಾ ಇದೀಯ ಅಂತ ಇವಾಗ ಹೋಗ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ದುಡ್ಡು ರೆಡಿ ಇಲ್ಲ ಅಂತಂದ್ರೆ ನೀನು ತ್ಯಾಗ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಗಾಡಿ 10 ಗಂಟೆ.
ಸೌಮ್ಯ ಆರಿ ಬಂದೆ ರೀ ನೀರು ತಗೊಳ್ಳಿ. ಸಾಂಬಾರ್ ತರ್ತೀನಿ. ಪುನೀತ್ ಊಟ ಮಾಡಿದ್ನಾ? ಹ್ಮ್, ಅಪೂರ್ವ ಇಬ್ರು ಊಟ ಮಾಡಿದ್ರು. ನೀನು ಊಟ ಮಾಡ್ದಾ? ಮಾಡ್ದೆ ರೀ. ಊಟ ಮಾಡಿಲ್ಲ ಅನ್ಸುತ್ತೆ, ಹಾಕನ್ ಬಾ, ಇಬ್ರು ಜೊತೆಲಿ ಊಟ ಮಾಡೋಣ. ಇಲ್ಲ ರೀ, ನಿಜವಾಗ್ಲೂ ನಾನು ಮಕ್ಕಳು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ನೀವ್ ಸರಿ. ನಿಧಾನಕ್ಕೆ ಊಟ ಮಾಡಿ. ಆಯ್ತು. ರೀ ರೀ ಹಾಂ ಸೌಮ್ಯ. ಯಾಕ್ರಿ ನೀವು ಇತ್ತೀಚೆಗೆ ಒಂಥರ ಇರ್ತೀರಾ? ಹೇಳ್ರಿ ಏನಾಯ್ತು ಅಂತ. ಹಂಗೇನಿಲ್ಲ ಸೌಮ್ಯ, ಕೆಲ್ಸದ ಕಡೆ ಓಡಾಡ್ತಿದ್ನಲ್ಲ ಅಷ್ಟೇ. ರೀ ನಾನೇನು ನಿಮ್ಮನ್ನ ಇವತ್ತಿಂದ ನೋಡ್ತಿಲ್ಲ. ನೀವು ಯಾಕೋ ಒಂಥರ ಇದ್ದೀರಾ, ಏನೋ ಮುಚ್ಚಿಡ್ತಿದ್ದೀರಾ ರೀ. ಹೇಳ್ರಿ. ಹಂಗೇನಿಲ್ಲ ಸೌಮ್ಯ, ಹೇಳಿದ್ನಲ್ಲ. ನೋಡಿ, ನೀವೆಷ್ಟು ಕಷ್ಟಪಟ್ಟು ನನ್ನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ ಅಂಥದ್ರಲ್ಲಿ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ ರೀ? ಹೌದು ಸೌಮ್ಯ, ಕಷ್ಟ ಕಾಲ ಬಂದಾಗ ನನ್ನ ಜೊತೆ ಯಾರೂ ಇರಲಿಲ್ಲ, ಇದ್ದಿದ್ದು ನೀನೊಬ್ಬಳೇ. ಹೌದು ರೀ, ನಾನು ನಿಮಗೆ ಅದು ಬೇಕು ಇದು ಬೇಕು, ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅಂತ ಕೇಳಿದ್ದೀನ ರೀ. ನೋಡಿ, ನಾನು ಮನೆ ಬಿಟ್ಟು ಬಂದಾಗ್ಲಿಂದನು ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಎಲ್ಲೂ ಕೆಲ್ಸಕ್ಕೂ ಹೋಗಕ್ ಬಿಡ್ಲಿಲ್ಲ, ರಾಣಿ ತರ ನೋಡ್ಕೊಂಡಿದ್ದೀರಾ. ಇವತ್ತ್ಯಾಕೋ ನೀವು ಒಂಥರ ಇದ್ದೀರಾ ರೀ. ಏನಾಯ್ತು ಅಂತ ಹೇಳ್ರಿ. ಏನಿಲ್ಲ ಸೌಮ್ಯ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ವಲ್ಲ, ಅದೇ ಬೇಜಾರಮ್ಮ. ರೀ ನೋಡಿ, ನಿಮಗೆ ಆ ಸಾಲದ ಯೋಚನೆ ಇದೆ ಅಲ್ವಾ? ನಿಮಗೆ ಎಷ್ಟೇ ಕಷ್ಟ ಬಂತು ನಾನು ಮಕ್ಕಳು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ ರೀ. ನಾನು ಕೆಲ್ಸಕ್ಕೆ ಹೋಗ್ಲಾ? ಅಲ್ಲಿಂದ ಬಂದಿದ್ದ ದುಡ್ಡನ್ನ ಸಾಲ ತೀರಿಸಿ ನಾವಿಬ್ರು ಚೆನ್ನಾಗಿರ್ಬೋದಲ್ವಾ ರೀ? ಬೇಡ ಸೌಮ್ಯ, ಹೊರಗಿನ ಪ್ರಪಂಚ ನಿನಗೆ ಸರಿಯಾಗಿ ಗೊತ್ತಿಲ್ಲ. ನೀನೆಲ್ಲೂ ಹೋಗೋದು ಬೇಡ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಸೌಮ್ಯ. ಹಾಂ, ಮರ್ತಿದ್ದೆ, ಸ್ವಲ್ಪ ದಿನ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬರೋದು ಸ್ವಲ್ಪ ದಿನ ಆಗುತ್ತೆ ಸೌಮ್ಯ. ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳಮ್ಮ. ರೀ, ಯಾರ ಜೊತೆ ಹೋಗ್ತಿದ್ದೀರಾ ರೀ? ಯಾವಾಗ ಬರ್ತೀರಾ? ಹೇಳ್ತೀನಿ ಸೌಮ್ಯ, ಸ್ನೇಹಿತರ ಜೊತೆ ಹೋಗ್ತಾ ಇದ್ದೀನಿ. ನಾನು ಫೋನ್ ಮಾಡಿ ಹೇಳ್ತೀನಮ್ಮ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಮ್ಮ. ಸರಿ, ಆಯ್ತು. ಅಕ್ಕ 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 ಅಕ್ಕ, ಏನು ಆಕಾಶ? ಅಣ್ಣ ಸತ್ತೋದ್ರಕ್ಕ, ಸತ್ತೋದ್ರಕ್ಕ. ಏನ್ ಹೇಳ್ತಿದ್ಯಾ ಆಕಾಶ? ಹೌದಕ್ಕ, ಅಣ್ಣ ಸತ್ತೋದ್ರಕ್ಕ. ಅಯ್ಯೋ, ಏನಾಯ್ತಕ್ಕ? ಏನಾಯ್ತು? ಎದ್ದೇಳಕ್ಕ. ಹೇ ನಡೀರಿ ಹಿಂದೆ, ಹೇ ನಡಿ ಹಿಂದೆ, ನಡೀರಿ ಹಿಂದೆ, ಸೈಡ್ ಕೊಡ್ರಿ, ಹೇ ಸೈಡ್ ಬಿಡ್ರಿ, ಹೇ ನಡಿಯಪ್ಪ ಹಿಂದೆ, ಹೇ ಹಿಂದೆ ಬರಮ್ಮ, ಹೇ ನಿನ್ನ ಬರಮ್ಮ, ಎಲ್ಲ ಹಿಂದೆ ನಿಂತ್ಕೊಳ್ಳಿ. ಏಯ್ ಎಡ ಹಿಂದೆ, ಎಡ ಹಿಂದೆ. ಏಯ್ ಸುಮ್ಮನೆ ಮಾಡಬೇಡ. ಏಯ್ ನಡ ಹಿಂದೆ, ನಡ ಹಿಂದೆ, ನಡ. ರೇ ಪ್ರತಾಪ್ ಸಿಂಹ ಬನ್ರಿ ಇಲ್ಲಿ. ಎಸ್ ಸರ್. ಬಾಡಿನ ಕೆಳಗಡೆ ಇಳಿಸಿ PM ಕಳಿಸ್ಕೊಡಿ. ಆಯ್ತು ಸರ್. ನನಗೆ ಕಮಿಷನರ್ ಆಫೀಸಲ್ಲಿ ಕೆಲಸ ಇದೆ ರೀ, ನಾನು ಹೊರಡ್ತೀನಿ. ಸರಿ ಸರ್. ಸಂದೇಶ್ ಸರ್ ಬರೀ ಇಲ್ಲಿ. ಯಾರ ಇವನು ಇಲ್ಲಿ ಬಂದ್ ಸತ್ತಾನೆ, ಬೇರೆ ಎಲ್ಲೋ ಜಾಗನೇ ಸಿಗ್ಲಿ ಇವನು ಸಾಯಕ್ಕೆ. ಬೈಲಿ ಸರ್, ಜೋಬಲ್ಲಿ ಏನಾನ ಐತ ನೋಡಂಗೆ.
ಸರಿ ಸರ್, ನೋಡ್ತೀನಿ. ಏಯ್ ನಡಿ ಅಂದ್ಕೆ. ನಡೀರಿ ಹಿಂದೆ. ಏಯ್, ನಡೀರಪ್ಪ. ನಡಿ ಅಂದ್ಕೆ. ನಡೀರಿ ಹಿಂದೆ. ಏಯ್, ಎಲ್ಲರೂ ನಡೀರಿ ನಡಿ ಹಿಂದೆ. ಅಂದ್ಕೆ. ನಡಿ ಹಿಂದೆ. ಏಯ್ ನಡಿ ಹಿಂದೆ. ಸುಮ್ನಿರಮ್ಮ. ಎಲ್ಲರೂ ನಡೀರಿ. ಏಯ್ ಸಂದೇಶ್, ಚೀಟಿ ಐತೆ ನೋಡ್ರಿ. ಓಕೆ ಸರ್. ಏಯ್ ಸುಮ್ನಿರಮ್ಮ, ಅಳ್ಬೇಡ. ಏಯ್ ನಡಿ ಅಂದ್ಕೆ, ನಡಿ ಅಂದ್ಕೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಬಿಟ್ಟು ಹೋಗ್ಬಿಟ್ಟ. ಸ್ವಾಮಿ, ಸಾಲ್ಗಾರ ಕಾಟ ತಡಿಲಾರ್ದೆ ಮಕ್ಕಳು ಮರಿನೆಲ್ಲ ಬಿಟ್ಟು ಹೊಟ್ಬಿಟ್ಟ. ಈ ಕೇಸಿಗೆ ಸಂಬಂಧಪಟ್ಟ ಅಯೋಗೆ ಫೋನ್ ಹಾಕ್ರಿ. ಏನೆಲ್ಲಿದ್ದಾರೆ ಸರ್? ಹಲೋ, ಈ ಕೇಸ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು. ಸರಿ, ಮಕ್ಕಳ ವಿದ್ಯಾಭ್ಯಾಸ ಖರ್ಚು ವೆಚ್ಚಗಳನ್ನೆಲ್ಲ ವ್ಯವಸ್ಥೆ ಮಾಡಿ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್ ನೀವೇನಾ ಓನರು? ಹೌದಮ್ಮ, ನಾನೇ. ಸರ್ ನಿಮ್ಮ ಅಂಗಡಿಯಲ್ಲಿ ಯಾವುದಾದ್ರೂ ಕೆಲಸ ಖಾಲಿ ಇದೆಯಾ? ಸದ್ಯಕ್ಕೆ ಕೆಲಸ ಯಾವುದು ಖಾಲಿ ಇಲ್ಲಮ್ಮ. ಮೊದಲೇ ಸ್ಟಾಫ್ ಭಾಳ ಜನ ಇದ್ದಾರೆ. ಅಂದರೆ ಕೆಲಸ ಇದೆ, ನಮ್ಮ ಕೆಲಸ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಅಂತ. ಮಾಡ್ತೀನಿ ಸರ್. ಸ್ಯಾಲ್ರಿ ತುಂಬ ಕಮ್ಮಿ ಇರುತ್ತೆ. ಎಷ್ಟು ಸರ್? ಒಂದು 5,000 to 6,000 ಕೊಡ್ಬೋದಮ್ಮ. ಸ್ವಲ್ಪ ಸೇರಿಸ್ಕೊಡ್ಬಹುದಾ? ಅದೆಲ್ಲ ಆಗಲ್ಲಮ್ಮ, ಭಾಳ ಜನ ಸ್ಟಾಫ್ಗಳಿದ್ದಾರೆ. ಈ ಸೀಸನ್ ಬಿಸ್ನೆಸ್ ಫುಲ್ಲು ಕಮ್ಮಿ ಇದೆ. ಸರಿ ಸರ್, ಆಯಿತು, ನಾನು ಬರ್ತೀನಿ. ಸರಿನಮ್ಮ. ಸರ್ ನಾಳೆ ಎಷ್ಟೊತ್ತಿಗೆ ಬರಬೇಕು? ಬೆಳಿಗ್ಗೆ 10 ಗಂಟೆಗೆ ಬರಬೇಕು, ಸಂಜೆ 6 ಗಂಟೆವರೆಗೂ ಇರಬೇಕಮ್ಮ. ಆಯ್ತು ಸರ್, 10 ಗಂಟೆಗೆ ಬರ್ತೀನಿ. ಇಟ್ಟಿದ್ದೀನಿ ಊಟ ಮಾಡಕ್ಕ. ಮೇಘ, ಆಮ ಮಕ್ಕಳು ಪಾತ್ರೆ ಹಿಡ್ಕೊ ಬಂದವ್ರ ಕಣೆ, ಊಟಕ್ಕೆ ಇಡಬಾರೆ. ಸರಿ ಅಮ್ಮ. ಬನ್ರಪ್ಪ, ಬನ್ನಿ. ಕೂತ್ಕೊಳ್ಳಿ. ಭಾಗ್ಯ, ಬೆಳಗ್ಗೆ ಅಮ್ಮ ಏನೇ? ಅಪ್ಪ ಇವತ್ತು ಕುಡ್ಕೊ ಬಂದವ್ರಮ್ಮ. ಅಯ್ಯೋ, ವಯ್ಯನ್ಗೆ ಎಷ್ಟು ಹೇಳಿದ್ರು ಕೇಳಲ್ಲ. 6 ಕೇಳಿಲ್ಲ, 3 ಕೇಳಿಲ್ಲ. ದಿನ ಇದೇ ಆಯ್ತು ಇವ್ರದ್ದು. ಕುತ್ಕೊಳಕ್ ಆಗ್ದಂಗ್ ಕುಡ್ದು ಬಂದಿರೋದ್ ನೋಡು. ಮನೆ ಮಠ ಎಲ್ಲ ನಮ್ಮ ಅಪ್ಪನ್ ಯಾಕೆ ಬೇಕು? ಅಮ್ಮ, ಮಕ್ಳು ಊಟ ಮಾಡೋ ಸಮಯದಲ್ಲಿ ಅಪ್ಪ ಬೀಡಿ ಹಚ್ತವ್ರೆ.
ವಯಸ್ಸಿಗೆ ಬಂದ್ರೆ ಮಗಳ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಿಲ್ವ ನಿನ್ಗೆ? ನನ್ ಮಗಳಿಗೆ ಅಂತ ಏನ್ ಮಾಡಿಟ್ಟಿದ್ದೀನಿ ನೀನು? ಮನೆ ಕಟ್ಟರೆ ಸಾಲನೇ ಇನ್ನೂ ತೀರ್ಸಿಲ್ಲ. ಅವ್ನ್ ದುಡ್ಡಲ್ಲಿ ಹೆಂಗೋ ಜೀವನ ಮಾಡ್ತಾ ಇದೀವಿ, ಅದಕ್ಕೂ ನೆಮ್ಮದಿಯಾಗಿ ಬಿಡ್ತಲ್ವಲ್ಲ ನೀನು? ಅದ್ಯಾ ಬೋಳಿ ಮಗ ನಿನ್ ಗಂಟ್ಲು ಪೂರ ಕುಡ್ಸಿ ಸಾಯಿಸ್ತಾವ್ನೆ. ಎಲ್ಲ ನನ್ ಕರ್ಮ. ತಂಗೆ ಹೊಡೆ ಬತ್ತ್ಯಾ ಕುಡ್ಬಿಟ್ಟು ತಂಗೆ ಹೊಡೆ ಬತ್ತೀನಿ. ಮಾಡ್ತೀನಿ ತಡಿ. ಊಟ ಮಾಡಕ್ಕೂ ಅಮ್ಮ ಅಮ್ಮ ಏನಾಯ್ತು ಮಕ್ಳ? ಅಮ್ಮ ಪಕ್ಕದ ಮನೆ ಅಜ್ಜ ಐತಾರಮ್ಮ, ಹೊಟ್ಟೆ ಹಶ್ವಂತ ಹೋಗಿದ್ವಿ, ಒಳಗಡೆ ಊಟ ಮಾಡ್ತಿದ್ವಿ, ಅಜ್ಜ ಕುಡ್ಕೊಂಬಂದು ಊಟದ ಮೇಲೆ ಬಿದ್ಬಿಡ್ತಮ್ಮ. ಅಮ್ಮ ನಂಗೆ ತುಂಬಾ ಹೊಟ್ಟೆ ಹಸ್ವಾಗ್ತದೆ ಅಮ್ಮ. ಅಯ್ಯೋ ದೇವ್ರೇ. ಅಮ್ಮ ಅಮ್ಮ ಕೆಲಸ ಮಾಡಿದ್ರೆ ಊಟ ಮಾಡ್ಬೋದಂತಮ್ಮ. ಯಾರಪ್ಪ ಹೇಳಿದ್ದು? ಸಂದೀಪಣ್ಣ ಅಮ್ಮ. ಹಾಗಾದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಮ್ಮ. ನಾನು ನೀನು ತಂಗಿ ಎಲ್ರೂ ಊಟ ಮಾಡ್ಬೋದಮ್ಮ. ಅಯ್ಯೋ ಮಗ, ಈ ಜನ ನಿಮ್ಮಪ್ಪನ್ನೇ ಬದುಕಕ್ ಬಿಡ್ಲಿಲ್ಲ, ನಮ್ಮನ್ ಬದುಕಕ್ ಬಿಡ್ತಾರೇನಪ್ಪ? ಅಮ್ಮ ಅಳ್ಬೇಡ ಅಮ್ಮ, ನೀನ್ ಹತ್ರ ನಮಗೂ ಅಳು ಬರುತ್ತೆ ಅಮ್ಮ. ಪುನೀತಾ, ಬಾರೋ ಟೈಮ್ ಆಯ್ತು, ಬೇಗ ಬಾ ಬೇಗ ಬಾ. ಬಂದೆ. ಬಟನ್ ಹಾಕು, ಹೋಗೋಣ. ಹುಷಾರು ಮಗ. ಇಲ್ಲೇ ಟೀ ಕೊಡ್ರಿ. ಹಣ ಕೊಟ್ಟೆ. ಪುನೀತಾ ಬಾರೋ ಇಲ್ಲಿ. ಬಂದೆ ಅಣ್ಣ. ಅಣ್ಣಂಗೆ ಟೀ ಕೊಡು. ಆಯ್ತಣ್ಣ. ಪುನೀತಾ ನಿಂಗಣ್ಣಂಗೆ ಟೀ ಕೊಡು. ಹಿಂದೆ ಕೂತವ್ರು ನೋಡು. ಯಾವನ ಇವನು ಲೈ? ಅಯ್ಯೋ ಸಾಕು, ಏನೋ ಗೊತ್ತಿಲ್ಲದೆ ಮಾಡ್ಬಿಡ. ಸಣ್ಣ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದು ಆಟ ಆಡ್ತೀರೇನೋ? ನೋಡಲ್ಲಿ ನಡಿಯೋ ನಡಿಯೋ ಒಳಗಡೆ. ನೋಡ ಇಲ್ಲಿ. ಅಕ್ಕ ಅಕ್ಕ. ಯಾರಪ್ಪ? ಅಕ್ಕ ನಾನಕ್ಕ. ಏನಾಯ್ತಪ್ಪ? ಟೀ ಅಂಗಡಿ ಹತ್ರ ಪುನೀತಂಗೆ ಹೊಡೆದ್ಬಿಟ್ರಕ್ಕ. ಯಾರು ಹೊಡೆದ್ರಪ್ಪ? ಅಕ್ಕ ಮೈ ಮೇಲೆ ಟೀ ಚೆಲ್ದ ಅಂತ ಹೊಡೆದ್ಬಿಟ್ರಕ್ಕ ಕಸ್ಟಮರ್ಸು. ಅಯ್ಯೋ ಮಗ, ಬಾಯಿಲಿ. ಅಕ್ಕ ಅವ್ನು ನಿನ್ ಮೇಲೆ ಕೆಲ್ಸಕ್ಕೆ ಬರೋದು ಬೇಡ ಅಕ್ಕ. ಪುನೀತ, ಅವ್ರು ಹೊಡೆದಿದ್ ನೋವು ಆಯ್ತೇನಪ್ಪ? ಹೊಟ್ಟೆ ಹಶ್ವಾಗ್ತಿದೆ ಅಮ್ಮ. ಹೌದಾ ಮಗ? ಹೌದಮ್ಮ. ಮಗ ಪುನೀತಾ, ಪುನೀತಾ. ಬಂದೆ ಅಮ್ಮ. ಹೇಳಮ್ಮ. ಪಾತ್ರೆ ತಗೊಂಡೋಗಿ ಮೇಘಕ್ಕನ ಮನೆಯಲ್ಲಿ ಊಟ ಇಸ್ಕೊಂಬಾ ಮಗ. ಅಮ್ಮ ಅವಜ್ಜ ಇರುತ್ತೆ. ಪರವಾಗಿಲ್ಲ, ಹೋಗು. ಆಯ್ತಮ್ಮ. ಅಮ್ಮ ಅಮ್ಮ ನಾನು ಒಯ್ತೀನಿ ಅಮ್ಮ. ಬೇಡ ಮಗ, ಬೇಡ. ಪುನಿ ಅಕ್ಕ ಬಾರೋ ಇಲ್ಲಿ. ಹುಷಾರಾಗಿ ತಗೊಂಡೋಗು, ಆಯ್ತಾ? ಅಮ್ಮ ಬಕೆಟಿಗೆ ನೀರು ಬಿಟ್ಟಿದ್ದೀನಮ್ಮ. ತಿನ್ನು ಮಗ.
ಅಪ್ಪ ಯಾಕಪ್ಪ ಕುಡಿದು ಬಂದು ಮನೇಲಿ ಜಗಳ ಮಾಡ್ತೀಯಾ? ನಿನ್ನಿಂದ ನೋಡಿ ಯಾರಿಗೂ ನೆಮ್ಮದಿ ಇಲ್ಲ. ಥೂ, ಏನಪ್ಪ ಬೆಳಗ್ಗೆನೆ. ತಗೋ ಹೋಗಿ ಟೀ ಕುಡ್ಕೊಂಬ. ಅಣ್ಣ, ಹಾ? ಅಪ್ಪ, ಯಾಕಮ್ಮ? ಸೌಮ್ಯಕ್ಕ, ಏನಾಯ್ತು? ಏನಾಯ್ತು? ಅಮ್ಮ, ಏನಾಯ್ತಮ್ಮ? ಏನೈತೆ? ಪುನೀತ, ಅಯ್ಯೋ ಏನೈತೆ? ಆ? ಬಾ ಈ ಕಡೆ. ಅಯ್ಯೋ ಎಲ್ಲೇ ಇದ್ದರೂ ನೀ ಚಂದ ಇರ್ಲಿ ಅಂತ ಬೇಡ್ತನ ದೇವರಿಗೆ.